ನಮಸ್ಕಾರ ಭೂಪತಿಯವರಿಗೆ. ಬರಬೇಕು ಬರಬೇಕು. ನಮಸ್ಕಾರ. ಇವತ್ತು ಮೈಸೂರು ಶೇಷಾಚಾರ್ಯರ 99ನೇ ಜಯಂತಿ. ಕರ್ನಾಟಕ ಸಂಗೀತ ಪರಂಪರೆಗೆ ಬರೇ ಕರ್ನಾಟಕ ಪದವನ್ನಷ್ಟೇ ಅಲ್ಲ, ಇನ್ನೆಷ್ಟೋ ಕೀರ್ತನೆಗಳು, ಚಿರಕಾಲ ಜನರ ಬಾಯಲ್ಲಿ ನಲಿಯುವಂತಹ ದಾಸರ ಪದಗಳು, ವಚನಗಳು, ಇವನ್ನೆಲ್ಲ ಆಚಾರ್ಯರು ಈ ಸಂಗೀತ ಪರಂಪರೆಗೆ ಧಾರೆ ಎರೆದಿದ್ದಾರೆ. ಹೌದೇನೋ? ಈ ದಿಸೆಯಲ್ಲಿ ಅವರು ಮಾಡಿದ ಕೆಲಸವನ್ನ ಎಷ್ಟು ಹೊಗಳಿದರೂ ಸಾಲದು. ಮುಂದಿನ ವರ್ಷ ಅವರ ಜನ್ಮ ಶತಾಬ್ದಿಯನ್ನ ಬಹಳ ಅದ್ಧೂರಿಯಿಂದಲೇ ಆಚರಿಸಬೇಕು ಅಂತ ನಾವೆಲ್ಲ ಯೋಜನೆ ಹಾಕೊಂಡಿದ್ದೇವೆ. ಅದಕ್ಕೂ ಇಷ್ಟು ಗದ್ದಲ? ಸಂಗೀತದ ಪೋಷಕರಾಗಿರ್ಬೇಕಂತ ತಾವೇ ಹೀಗೆ ಹೇಳಿದ್ರೆ ಹಾಗೆ? ಏನೋ ಅನಾಯಾಸವಾಗಿ ಈ ದಿವಸ ತಾವಿಲ್ಲಿಗೆ ದಯಮಾಡಿಸಿದ್ದೀರಿ, ಅದು ನಮ್ಮ ಪುಣ್ಯ. ಇವರು ಭಾಗ್ಯಲಕ್ಷ್ಮಿ, ಈ ಮನೆಯ ಒಡತಿ. ಇವರು ಭೂಪತಿಯವರು, ಮೆಗಾ ಬಿಲ್ಡರ್ಸ್ ಯಜಮಾನ. ನಮಸ್ಕಾರ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಸುಮತಿ, ಪ್ರಸಾದ ತಗೊಂಬಮ್ಮ. ಕೂತ್ಕೊಳ್ಳಿ. ಪರವಾಗಿಲ್ಲ. ಒಳ್ಳೆ ಮನೆ, ಒಳ್ಳೆ ಜಾಗ, ಎಲ್ಲ ಹಿರಿಯರ ಕೃಪೆ. ಅವರು ಮಾಡಿಟ್ ಪುಣ್ಯವೇ ಇವತ್ ನಮ್ಮನ್ನ ಕಾಪಾಡ್ತಾ ಇರೋದು. ಹೌದು, ಪ್ರಸಾದ ತಗೊಳ್ಳಿ. ನನ್ ಮಗಳು ಸುಮತಿ ಅಂತ. ನಮಸ್ಕಾರ. ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಸ್ನೇಹಿತರು, ಅಭಿಮಾನಿಗಳ ಸಹಾಯದಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಾಯವೂ ತುಂಬಾ ಅಗತ್ಯ. ಹಲೋ, ಸರಿ ಮಾಡಿ ನೋಡಿ. ಯಾಕೆಂದ್ರೆ ಪದ್ಮನಾಭ್, ಹೊರಡೋ ಸಿದ್ಧತೆ ಮಾಡಿ. ಅದೇನು ಹೀಗ್ ಬಂದು ಹಾಗೋಗ್ತಾ ಇದ್ದೀರಾ? ಒಂದ್ ದೇವ್ರ ನಾಮ ಕೇಳ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬಂದ್ ಕೆಲಸ ಆಯ್ತಲ್ಲ, ಪ್ರಸಾದ ಸಿಕ್ತಲ್ಲ. ನಮಸ್ಕಾರ. ನಮಸ್ಕಾರ. ಪ್ಲೀಸ್, ವಿಡಿಯೋಗ್ರಾಫರ್ ಕಮ್ ಫೋಟೋಗ್ರಾಫರ್, ಎನಿ ಡೇ ಎನಿ ಟೈಮ್ ಅಟ್ ಯುವರ್ ಸರ್ವಿಸ್ ಸರ್. ಅಮ್ಮ, ಆ ಇಂದ್ರಮ್ಮ ಕರೀತಾ ಇದ್ರ ಬಾ. ಒಂದು ಟ್ರಸ್ಟ್ ಮಾಡಿ ಒಂದು ಸಂಗೀತದ ಕಾಲೇಜನ್ನ ಪ್ರಾರಂಭಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಈ ದಿಸೆಯಲ್ಲಿ ತಮ್ಮ ಸಹಕಾರ, ಸಹಾಯ ಅತ್ಯಂತ ಅಗತ್ಯ. ಸಹಾಯ, ಸಹಕಾರ, ಜನಸೇವೆ ಇವು ನನ್ನ ಬೀಜ ಮಂತ್ರ, ಇಚ್ಛಾತಂತ್ರ. ಈ ಕಡೆ ಹೋಗೋದಾದ್ರೆ ಆ ಕಡೆ ರಸ್ತೆ ಇಲ್ಲ, ಬರೀ ಕೊರಕ್ಲು. ಓಹೋ, ರೀ ಮಿಸ್ಟರ್, ಕೊರಕಲು ಕೊರದು ರಸ್ತೆ ಮಾಡಿ ಜನರ ಕೊರಗು ನೀಗಿಸೋದೇ ನನ್ನ ಕೆಲಸ. ಪಾಳು ಬಿದ್ದದ್ದನ್ನ ಉದ್ಧಾರ ಮಾಡೋದು ನನ್ನ ಹವ್ಯಾಸ. ಆ ಭಾಗ್ಯಮ್ಮನ ಮುಖದಲ್ಲಿ ಎಂಥ ಕಳೆ ಸರ್, ಒಳ್ಳೆ ಮಹಾಲಕ್ಷ್ಮಿ ಕಳೆ. ಶಂಕರಪ್ಪ, ನಿನ್ನ ಆ ಭಾಗ್ಯಮ್ಮನ ಮನೆ ಬೆಲೆ ಕೇಳ್ಕೊಂಡು ಬಾ ಅಂತ ಕಳಿಸಿದ್ನೋ ಅಥವಾ ಅವಳ ಮುಖದ ಕಳೆ ನೋಡ್ಕೊಂಡು ಬಾ ಅಂತ ಕಳಿಸಿದ್ನೋ? ಕೇಳಿದೆ ಸಾರ್, ಮಗ್ಗಿಲಿ ನಂಬರ್ ಏರಿಸ್ದಂಗೆ ಏರಿಸ್ಕೊಂಡು ಹೋದ್ರೂ ಒಪ್ಪಲಿಲ್ಲ. ಲಕ್ಷ ಅಂದ್ರೆ ಅಲಕ್ಷ್ಯ ಮಾಡ್ತಾಳೆ, ಮನೆ ಮಾರಕ್ ಒಪ್ಪಲ್ಲ ಅಂತಾಳೆ. ನನಗೆ ಆ ಮನೆ ಯಾಕೆ ಬೇಕಾಗಿದೆ ಗೊತ್ತಾ? ನನ್ನ ಸ್ವಪ್ನ ನಗರಿ ಕನಸು ನನಸಾಗೋದೇ ಆ ಜಾಗ ಸುತ್ತಮುತ್ತ. ಆ ಮನೆ ಒಡೆದು ದಾರಿ ಮಾಡಿದ್ರೆ ಎಷ್ಟೋ ಕಿಲೋಮೀಟರ್ ಸುತ್ತು ಬರೋದು ತಪ್ಪತ್ತೆ. ಯೂನಿಕ್ ಬ್ರಿಡ್ಜ್ ರೋಡ್ ಆಗತ್ತೆ. ನನಗೆ ಆ ಮನೆ ಬೇಕೇ ಬೇಕು. ಸರ್, ನೀವು ಅವಳ ಮನೆಗೆ ಹೋಗಿ ತಪ್ಪಾಯ್ತು ಸರ್. ಇಲ್ಲಿವರೆಗೂ ದಿಗ್ಗಿನೇ ಹೊರಟೋಯ್ತು. ರೀ ಪದ್ಮನಾಭ, ನಿಮಗೆ ಮನೆ ಕಟ್ಟೋಕ್ ಗೊತ್ತೇ ಹೊರತು ಮನೆ ಮುರಿಯೋಕ್ ಗೊತ್ತಿಲ್ವಲ್ರಿ. ನೀವು ಇಂಜಿನಿಯರ್ ತರ ಯೋಚಿಸಬೇಡಿ, ಗುಳ್ಳೆ ನರಿ ತರ ಯೋಚನೆ ಮಾಡಿ. ಆ ಭಾಗ್ಯಮ್ಮನಂತವ್ರು ನೆಮ್ಮದಿ ಶಾಂತಿಯಿಂದ ಇರ್ತಾರೆ. ಆ ನೆಮ್ಮದಿ ಶಾಂತಿನ ಮಣ್ಣು ಮಾಡ್ಬೇಕ್ರಿ. ಕಿಡ್ನಿ ಉಪಯೋಗಿಸಿ. ಅಂದ್ರೆ ನೀವ್ ಹೇಳೋದು? ನೀವೇ ಹೆದರಿ ಬಿಟ್ರಲ್ರಿ. ಈ ಹೆದರಿಕೆನ ಅವಳಿಗೆ ಪಾಸಾನ್ ಮಾಡಿ. ಏನ್ರಿ, ಹೆದರಿಕೆಯಿಂದ ಗಾಬರಿಯಿಂದ ಜೀವ ಭಯ. ಇದೇ ತಂತ್ರ, ಗೊತ್ತಾಯ್ತಾ? ಯಾವತ್ತೂ ತಪ್ಪೇ ಮಾಡದೇ ಇದ್ದವ್ರಿಗೆ ಕಾಯ್ದೆ ಕಾನೂನು ಅಂದ್ರೆ ಬಹಳ ನಂಬಿಕೆ ಇರುತ್ತೆ. ಅದು ತಮ್ಮನ್ನ ಕಾಪಾಡೋಲ್ಲ ಅಂತ ಗೊತ್ತಾದಾಗ ಅವಳು ತಾನಾಗಿ ನಮ್ಮ ಬಲೆಗೆ ಬೀಳ್ತಾಳೆ. ಆ ಜಾಗ ಕೈ ತಪ್ಪಬಾರ್ದು, ತಪ್ಪಿಸ್ಕೊಳಕ್ ಬಿಡಲ್ಲ ನಾನು. ಆಯ್ತು ಸರ್. ಅಮ್ಮ ನೋಡಲಿ. ಅರೆ ರೂಪಾ, ನಾನ್ ನಿನ್ ಮನೆಗ್ ಡ್ರಾಪ್ ಮಾಡ್ತೀನಿ ಬಾ. ಹುಷಾರು, ಚಕ್ರಕ್ಕೆ ಕಾಲ್ಗಿಲ್ ಸಿಗಾಕೊಂಡಿತ್ತು. ಗೊತ್ತಮ್ಮ, ಇನ್ನೂ ನಾನೇನ್ ಚೆಕ್ ಮಗುನಾ? ಬಾಮ, ನೋಡ್ಕೊಂಡ್ ಕರ್ಕೊಂಡ್ ಹೋಗು. ಬೇಗ ಬರ್ತೀನಿ. ಅಮ್ಮ
3 ತಿಂಗಳು ನಿನ್ ಹೇಗಮ್ಮ ಬಿಟ್ಟಿರೋದು? 3 ತಿಂಗಳೇನಮ್ಮ, ಹೀಗ್ ಹೋಗಿ ಆಗ್ ಬರುತ್ತೆ. ಈಗ್ಲೇ ನೀನ್ ನಿಮ್ ತಾತನ್ ಥರ ಸಂಗೀತದಲ್ಲಿ ಹೊಸ ಸಾಧನೆ ಮಾಡೋಕ್ ಹೊರಟಿದ್ಯಾ. ಇನ್ನ ಟ್ರೈನಿಂಗ್ ಆಗ್ಬಿಟ್ರಂತೂ ಬೊಂಬಾಟ್. ನಾನು ಒಳ್ಳೆ ಕಂಪೋಸರ್ ಆಗಿ ವಾಪಸ್ ಬಂದು ನಿನ್ ಸಂಗೀತ ಶಾಲೆ ನಡೆಸ್ತೀನಿ. ಹೊಸ ಹೊಸ ಸಂಗೀತನ ಸೃಷ್ಟಿ ಮಾಡಿ ನಮ್ ವಂಶದ ಗೌರವನ ಮೆರೆಸ್ತೀನಿ. ಏಯ್ ಪುಟಿ, ಆದ್ರೆ ಒಂದ್ ಮಾತ್ ಮಾತ್ರ ನೆನಪಿಟ್ಕೋ, ಸಾಧನೆ ಮಾಡೋಕೆ, ವಿದ್ಯೆ ಪಡೆಯೋಕೆ ವಿನಯ, ಶ್ರದ್ಧೆ ಬೇಕೇ ಬೇಕು. ನಿನ್ನ ಉತ್ಸಾಹದಲ್ಲಿ ಅದನ್ನೆಲ್ಲ ಮರ್ತು ಬಿಡ್ಬೇಡ. ಏನೋ ಅಲ್ಲಿ ಎಂಥಂತ ದೊಡ್ಡ ವಿದ್ವಾಂಸರು ನಿನ್ನ ಗುರುಗಳಾಗಿರ್ತಾರೋ ಏನೋ, ಆದ್ರೂನು ಶೇಷಾಚಾರ್ಯರ ಮರಿಮಗಳು, ಅವರ ಹೆಸರನ್ನ ಬೆಳಗಬೇಕು. ನನ್ ಮೇಲೆ ನಂಬಿಕೆ ಇಡಮ್ಮ. ನಿನ್ನ ಮಗಳು ನಾನು. ಹಿರಿಯರು ಹೇಳ್ತಾರಲ್ಲ, ನಿನ್ನ ಹೆಸರಿಗೆ ಹೂವ ತರುವೆನಲ್ಲದೆ ಹುಲ್ಲ ತಾರೆ. ತಗೋ, ಇಟ್ಕೋ. ಯಾಕಮ್ಮ? ನನ್ನ ಹತ್ರ ಇದೆ. ಪರೋರಮ್ಮ, ಬೇಕಾಗುತ್ತೆ, ಇಟ್ಕೋ. ಆಟೋ. ಏ ಸುಮಿ, ಸುಮಿ, ಆಟೋ ಬಂತು ಕಣೆ, ಆಟೋ. ಅಶ್ಯೋ, ನೀನೊಬ್ಳು ಊರು ಮುಂಚೆ ಆಟೋ ತಂದ್ಬಿಟ್ಟಿದ್ಯಾ. ಇನ್ನು ಬೇಕಾದಷ್ಟು ಟೈಮ್ ಇದೆ, ಇರೇ. ಏ ಶೋಭಾ, ಈ ಸೂಟ್ ಕೇಸ್ ಮುಚ್ಚಕ್ಕಾಗ್ತಾ ಇಲ್ಲ, ಸ್ವಲ್ಪ ಇದ್ರ ಮೇಲೆ ಕೂತ್ಕೋತೀಯಾ? ಬೇಗ ಬಾರೆ. ಬಂದೆ ಕಣೆ. ರಾಜ ನಮ್ಗೋಸ್ಕರ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಿರ್ತಾನೆ ಕಣೆ. ಹಾಗಾದ್ರೆ ಇಬ್ರೇ ಸ್ಟೇಷನ್ ಇಂದ ವಾಪಸ್ ಬರ್ತೀರಾ? ನಿಂತ್ಕೊಳ್ರೆ, ಈ ಸೂಟ್ ಕೇಸು ಭಾರ. ಅಬ್ಬ, ಅಲ್ಲೇ ಬಿಟ್ಬಿಟ್ ಬಂದ್ರಲ್ಲ. ಯಾಕಮ್ಮ ತರಕ್ ಹೋದೆ? ಎಷ್ಟು ಭಾರ ಇದೆ ನೋಡು. ಕೊಡ ಇಲ್ಲಿ, ತಗೊಳೆ. ಜೋಪಾನ, ಹುಷಾರೇ. ಯಾಕೋ ಪುಟ್ಟ, ಆಯಸ ಮಾಡ್ಕೋಬೇಡಮ್ಮ, ನಾ ಬರ್ಲಾ? ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ದುಡ್ಗಿಟ್ಟು ಬೇಕಾದ್ರೆ ಕಾಗದ ಬರಿ. ಆಯ್ತು. ಹೋಗ್ಬಿಟ್ಟು ಅಮ್ಮ, ನನ್ ಗಿಡಗಳನ್ನೆಲ್ಲ ಚೆನ್ನಾಗ್ ನೋಡ್ಕೋ. ಬೇಕಾದ್ರೆ ಕೆಲ್ಸಕ್ಕೊಂದ್ ಆಳಿಟ್ಕೋ. ನಾ ವಾಪಸ್ ಬಂದಾಗ ನನ್ ಗಿಡಗಳೆಲ್ಲ ಚೆನ್ನಾಗಿರ್ಬೇಕು. ಹುಷಾರಮ್ಮ, ನಾ ಹೊರಟ್ ಬರ್ತೀನಿ. ಆಯ್ತು. ಪಾದ ನೀಸ ಪಾದ ನೀಸ ಸಾನಿದ ಪ ಸಾನಿದ ಪ ಮಾಗರಿ ಸಾ ಮಾಗರಿ ಸಾ. ಹೀಗೆ 120. ಯಾರು? ಯಾರದು? ನಿನ್ನನ್ನು ನೋಡಿದರೆ ಸಾಕ್ಷಾತ್ ನಿಮ್ಮ ತಂದೆಯನ್ನು ನೋಡ್ದಂಗಾಗತ್ತಮ್ಮ. ನನಗೂ ನಿಮ್ಮ ತಂದೆಗೂ ಬಹಳ ಬಹಳ. ಓ, ನಮ್ ತಂದೆ ಸ್ನೇಹಿತರ? ನಮಸ್ಕಾರ, ಬನ್ನಿ ಬನ್ನಿ. ಇಲ್ಲೇ ಚೆನ್ನಾಗಿದೆಯಮ್ಮ, ಉದ್ದ ಅಗಲ ಎಲ್ಲ ನೋಡ್ತಾ ಇದ್ದೆ. ನಮ್ಮನೆಯದು ನಿಮ್ಮನೆಯದು ಪರಂಪರಾನುಗತವಾದ ಸ್ನೇಹ. ನನ್ನ ಹೆಸರು ಅನಂತ ಕೃಷ್ಣ ಅಂತ. ಇಷ್ಟು ವರ್ಷ ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಓದು, ಮದುವೆ, ಮಕ್ಕಳು ಎಲ್ಲ ಅಲ್ಲೇ. ಆಹಾ, ಈಗ ಇಲ್ಲಿ ಇಲ್ಲಿ ಉಳಿದ ಜೀವನ ಈ ಮನೆಯಲ್ಲಿ. ಯಾವಾಗ ಖಾಲಿ ಮಾಡ್ತೀಯಮ್ಮ ಮನೇನ? ಖಾಲಿ ಏನ್ನ? ಯಾಕಮ್ಮ, ನಿಮ್ ತಂದೆ ಏನು ಹೇಳಿಲ್ವೇ? ಅಯ್ಯೋ ಪಾಪ, ಆ ಕೊನೆಗಾಲದಲ್ಲಿ ಮಾತೇ ನಿಂತು ಹೋಗಿತ್ತಂತೆ. ನಿಮ್ಮ ತಂದೆ ನನ್ನ ಹತ್ರ ಈ ಮನೆಗೆ ಬೆಲೆಗೆ ಮೀರಿ ಸಾಲ ಮಾಡಿದ್ರಮ್ಮ. ಸಾಲ ತೀರ್ಸೋಕ್ ಆಗದೆ ಈ ಮನೆ ರಿಜಿಸ್ಟರ್ ಮಾಡ್ಕೊಡ್ತೇನೆ ಅಂತ ಪತ್ರ ಕೂಡ ಬರ್ದಿದಾರಮ್ಮ. ಪ್ರಾಣ ಸ್ನೇಹಿತ ರಿಜಿಸ್ಟ್ರು ಅವೆಲ್ಲ ಯಾಕೆ ಅಂತ ಹೇಳಿ ನಾನು ನಂಬಿಕೆಯಿಂದ ಸುಮ್ಮನೆ ಇದ್ದೆ. ನಿಮಗೆಲ್ಲೋ ಅರುಳು ಮರುಳು. ಅದು ಅಲ್ದೆ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ರೂಪದಲ್ಲಿ ನನಗೂ ನಮ್ ತಂದೆಗೂ ಯಾವ ಹೋಲಿಕೆನೂ ಇಲ್ಲ. ಅವರು ಕೊನೆಯವರೆಗೂ ಚೆನ್ನಾಗೇ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಸಾಲ ಮಾಡ್ಬೇಕಾದ ಅವಶ್ಯಕತೆನೇ ಇರ್ಲಿಲ್ಲ. ನನಗಲ್ಲೂ ಮಲ್ಲ, ನನಗ್ ಕಣ್ ಕಾಣಿಸೋದಿಲ್ವಾ? ನಿಮ್ಮಪ್ಪ
ಬರ್ದಿರೋ ಈ ಕಾಗದಾನ ಓದಿ ಹೇಳ. ಸ್ವಾಮಿ, ನಮ್ ತಂದೆ ಯಾರು ಕಾಗ್ದ ಬರ್ದ್ರು ನನಗ್ ತೋರಿಸ್ತಾ ಇದ್ರು. ನೀವು ಬೊಗಳ್ತಾ ಇರೋದು ಸುಳ್ಳುಗಳ ಪೋಣ್ ಸೆಣಿದಿರೋ ಕಟ್ಟು ಕಥೆ. ಕೊಡ್ರಿ ಕಾಗ್ದ ಇಲ್ಲಿ. ಸೂರ್ಯಚಂದ್ರರು ಸಾಕ್ಷಿಯಾಗಿದ್ದು ವ್ಯವಹಾರ ನಡೆಸ್ತಿದ್ದ ಕಾಲ ನಮ್ದು. ನೀ ಮಾತಾಡೋದು ನೋಡಿದ್ರೆ ಈ ಕಾಗದ ಏನಾದ್ರೂ ನಾ ಕೈ ಬಿಟ್ರೆ ನಾ ಕೆಟ್ಟೆ ಅಂತ. ನಿಮ್ ಪೈಕಿ ಯಾರಾದ್ರೂ ಹಿರಿಯರಿದ್ರೆ ಅವ್ರು ವಿಚಾರಿಸಿ ನಿಮ್ಮ ಅಪ್ಪನ ವ್ಯವಹಾರ ತಿಳ್ಕೊ. ಆದಷ್ಟು ಜಾಗ್ರತೆ ಮನೆ ಖಾಲಿ ಮಾಡು. ತಗಾದೆ ಮಾಡಿದ್ರೆ ಪರಿಣಾಮ ಸರಿ ಆಗೋದಿಲ್ಲ. ಕೂತ್ಕೋ. ಮದ್ರಾಸಿಗೆ ಏನಕ್ಕೆ ಬಂದಿದ್ದು? ಹೀಗೆ ಸಣ್ಣದೊಂದು ಕೆಲಸ ಇತ್ತು. ಹಾ, ಬರುವಾಗ ನಿಮ್ ಮನೆಗೆ ಹೋಗಿದ್ದೆ. ಹೌದಾ? ಹಾ, ಅಮ್ಮ ಹೇಗಿದ್ದಾಳೆ? ಆರಾಮಾಗಿದ್ದಾರೆ. ಅವ್ರಿಗೆ ನಿಂದೇ ಯೋಚನೆ. ಆ, ಈ ಕವರು, ಜೊತೆಗೆ ಇದರಲ್ಲೇನಿದೆ ಗೊತ್ತಾ? ಪ್ರೀತಿ ತುಂಬಿ ಕಳಿಸಿದ್ದಾರೆ. ಪ್ರೀತಿ ಅಂದ್ರೆ? ಓಹೋ, ಚಕ್ಲಿ. ಮೆನಿ ಮೆನಿ ಥ್ಯಾಂಕ್ಸ್. ಅಲ್ಲ, ಅಮ್ಮ 3 ತಿಂಗಳು ಹೀಗ್ ಹೋಗ್ ಹಾಗ್ ಬರತ್ತೆ ಅಂದೋಳು ಇನ್ನೂ 1.5 ತಿಂಗಳಾಗ್ಲಿಲ್ಲ. ಆಗ್ಲೇ ನೆನೆಸ್ಕೊಂಡು ಇವನ್ನೆಲ್ಲ ಕೊಟ್ಟು ಕಳ್ಸಿದಾಳೆ. ಓ, ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿದೆ ಅಂತ ನಿನ್ನ ಹತ್ರ ಕಳ್ಸಿದಾಳೆ. ಜೋಪಾನ, ಅಮ್ಮನ ಕೈಲೇ ಕೊಟ್ಬಿಡು. ಶೂರ್. ನಂಗೆ ಟೈಮ್ ಆಯ್ತು, ನಾ ಇನ್ ಬರ್ತೀನಿ. ಶೋಭನ್ ಕೇಳ್ದೆ ಅಂತ ಹೇಳು. ಖಂಡಿತ, ಶೂರ್.